ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಆರ್ಎಲ್ಎಸ್ ಗ್ಲೂಕೋಸ್ ಕಾರಣ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಔಷಧಿ ಉಗ್ರಾಣದಲ್ಲಿ ಆರ್ಎಲ್ಎಸ್ ಐವಿ ಗ್ಲೂಕೋಸ್ ಪತ್ತೆ. ಬಿಮ್ಸ್ ಆಸ್ಪತ್ರೆಯ ಔಷಧಿಯ ಉಗ್ರಾಣದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಬೆಳಗಾವಿಯಲ್ಲಿ ಹಾಡಹಗಲೇ ಯುವಕನ ಬರ್ಬರ ಹತ್ಯೆ. ಚಾಕುವಿನಿಂದ ಎಲ್ಲೆಂದರಲ್ಲಿ ಇರಿದು ಕೊಲೆ ಮಾಡಿದ್ದಾರೆ. ಸವದತ್ತಿ ತಾಲೂಕಿನ ಮುರಗೋಡ್ ಗ್ರಾಮದ ಹೊರವಲಯದಲ್ಲಿ ಘಟನೆ. ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂಡಲ್ಲ. ನಮ್ಮ ಸಮಾಜಕ್ಕೆ 74% ಜನರಿಗೆ ನ್ಯಾಯ ಸಿಗಬೇಕು, ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂಡಲ್ಲ ಅಂತ ಸ್ವಾಮೀಜಿಯವರಿಗೆ ಹೇಳಿದ್ದೇನೆ. ನಮ್ಮ ಸಮಾಜಕ್ಕೆ 74% ಜನರಿಗೆ ನ್ಯಾಯ ಸಿಗಬೇಕು, ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂಡಲ್ಲ ಅಂತ ಸ್ವಾಮೀಜಿಯವರಿಗೆ ಹೇಳಿದ್ದೇನೆ. ನಮ್ಮ ಸಮಾಜಕ್ಕೆ 74% ಜನರಿಗೆ ನ್ಯಾಯ ಸಿಗಬೇಕು, ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ ಎಂದು ಗೋಕಾಕ್ನ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಗೋಕಾಕ್ನಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು. ನಮ್ಮ ಸರ್ಕಾರ ಇರಲಿ, ಬೇರೆ ಯಾವ ಸರ್ಕಾರ ಇದ್ರೂ ಕೆಡುವುದೇ. 2028ಕ್ಕೆ ನಾನು ಸುಮ್ಮನೆ ಕೂಡುವುದಿಲ್ಲ ಎಂದು ರಮೇಶ್ ಜಾರಕಿಹೊಳಿ ಶಪಥ ಮಾಡಿದ್ದಾರೆ. ಈವರೆಗೂ ನಮಗೆ ಎಲ್ಲರೂ ಮೋಸ ಮಾಡಿದ್ದಾರೆ ಎಂದರು. ಸಮಾಜದ ಹಾಗೂ ಎಲ್ಲ ಸಮಾಜದ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಅಕ್ಕ ತಂಗಿರೇ, ಪತ್ರಿಕೆ ಮಿತ್ರರೇ, ನಾವು ಹೆಚ್ಚಿಗೆ ಮಾತಾಡೋಲ್ಲ. ಪೂರ್ವ ತುಂಬಿದ್ದು ಖಾಲಿ ಆಗಿಬಿಟ್ಟಿದೆ. ಬಹುಶಃ ಹಸುವಾಗಿದೆ. ಹೆಚ್ಚಿಗೆ ತುಂಬಿ ಈಗ 50% ಹೆಚ್ಚು ಖಾಲಿ ಆಗಿದೆ. ಅದಕ್ಕೆ ಜಾಸ್ತಿ ಮಾತಾಡೋಕೆ ಹೋಗೋದಿಲ್ಲ. ಫುಲ್ಲು ತುಂಬಿತ್ತು. ಒಂದು ಚೇರ್ ಖಾಲಿ ಆಗಿಲ್ಲ. ಅದಕ್ಕೆ ಹೆಚ್ಚಿಗೆ ಮಾತಾಡೋದು ಬೇಡ. ಯಾಕೆ ಭಾಳ ಸ್ವಾಮೀಜಿಯವರು ಭಾಳಷ್ಟು ಇತಿಹಾಸ ಹಿಂದಿನ ಇತಿಹಾಸ ಹೇಳಿದ್ದಾರೆ. ಈ ಶಂಕೇಶ್ವರ ಮತ್ತು ನರಗುಂದ ಹೆದ್ದಾರಿ ಮೇಲೆ ಭಗೀರಥ ಮಹಾರಾಜರ ಪುತ್ರ ಅನಾವವಾಗಿ ಲೋಕಾರ್ಪಣೆ ಆಗಿದೆ. ಭಾಳ ಸಂತೋಷ. ಈ ಒಂದು ಜಾಗ ಸೆಲೆಕ್ಟ್ ಮಾಡಿದಾಗ ಈ ಭಾಗದ ಎಲ್ಲ ಒಂದೇ ಸಮಾಜ ಅಲ್ಲ, ಅವರ ಹಾಲ್ಮತ್ ಸಮಾಜ ಇರ್ಬೋದು, ಉಪ್ಪಾರ ಸಮಾಜ ಇರ್ಬೋದು, ಖತ್ರಿ ಸಮಾಜ ಎಲ್ಲ ಕೂಡ ನನ್ನ ಕಡೆ ಬಂದಿದ್ದರು. ಬಂದಾಗ ನಾನು ಈ ಸ್ಥಳ ಹೇಳಿದಾಗ ಆಯ್ತು ಮಾಡೋಕೆ ಅಭ್ಯಂತರ ಇಲ್ಲ. ನಾಳೆ ನೋಡ್ಬೋದು ದೊಡ್ಡ ಟ್ರಕ್ ಅಥವಾ ಏನೋ ಒಂದು ಹಾದೇನ ಕೇಳಿದ್ರು, ಅದು ದೊಡ್ಡ ಅನಾಹುತ ಆಗ್ಬೋದು ಎಲ್ಲ ಹೇಳಿದ್ದೆ. ಎಲ್ಲ ಅದಕ್ಕೆ ಹೆಂಗೆ ಮಾಡಿದ್ರು ನೋಡ್ರಿ, ನಂದು ಅಭ್ಯಂತರ ನಾನು ಮಾಡೋಕ್ಕೆ ಸಪೋರ್ಟ್ ಅದ. ಬಟ್ ನಾಳೆ ರಾತ್ರಿ 12 ಹೋಗಿ ಟ್ರಕ್ ಅದು ದೊಡ್ಡ ಅನಾಹುತ ಆಗ್ಬಾರ್ದು. ಅದಕ್ಕೆ ಹೆಂಗೆ ಮಾಡ್ತೀವಿ ಪಾಪ ಅದು ಎಕ್ಸ್ಟ್ರಾ 2.5 ಲಕ್ಷ ಖರ್ಚು ಮಾಡಿರಿ. ಬಹುಶಃ ರೈಲ್ವೆದು ಹಳಿ ತಂದು ಹಾಕಿರೋದಕ್ಕೆ ಹಾಸ್ಯ ಮುಂದೆ ಯಾಕೆ ಪೈಲಾದು ಹೇಳಿದ್ವಿ ಅವ್ರಿಗೆ. ಯಾಕೆ ಅದೊಂದು ಸಾಮಾಜಿಕ ಜಗಳ ಐತಿ. ಅವ್ರು ಕೇಳಿದ್ರು ಇವ್ರು ಕೇಳಿದ್ರು. ಯಾಕೆ ನಮ್ಮ ಗೋಕಾಕದಾಗ ನೋಡಿದ್ರಿ ನೀವು ಬಸವೇಶ್ವರ ಮೂರ್ತಿ ಮೇಲೆ ಒಬ್ಬ ಕೂತು ಕಡ್ದಿದ್ದು. ಅದನ್ನು ಪುಣ್ಯಕ್ಕೆ ಅವ ನೋಡಿದ್ರು ಚಲೋ ಆಯ್ತು. ಹುಚ್ಚ ಕೂತು ಗಡಿ ಬಿದ್ರ ಹತ್ತು ಕೂತು ಕಡ್ದಿದ್ದು ಅವನು. ಯಾಕೆ ಹೇಳ್ತಪ್ಪ ಸಾಮಾಜಿಕ ಮೂರ್ತಿಗಳು ನಾವು ಈಗ ಬಹಳಷ್ಟು ದೇಶದಾಗ ಬಹಳಷ್ಟು ಅನಾಹುತದೆ. ಜಾತಿ ಸಂಘರ್ಷ ಒಳಗೆ ಒಂದು ಈಜಿ ಹಾಗಂದ್ರೆ ಆ ಸಮಾಜ ಮೂರ್ತಿಗಳು ನಾವು ಮಾಡಿ ಕೆಡಿಸೋದು. ರಾತ್ರಿ ಆದದ್ದು ನಮ್ಮ ಜನರಿಗೆ ಏನು ಗೊತ್ತಿರ್ಬೋದ. ಆಮೇಲೆ ಅವ್ರು ಮಾಡಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಇದು ಬಹಳಷ್ಟು ಇವು ಎಲ್ಲ ಮಾಡಿದ್ರೆ ಭಾಳ ಸಂತೋಷ. ಇನ್ನೂ ಹಿರಿಯರು ಇವನ್ನ ಹನುಮಂತರು ಮಾಡಿದ್ರೆ ಎಲ್ಲ ಮಾಡಿದ್ರೆ ಭಾಳ ಸಂತೋಷ ಮಾಡಲಿ. ಆ ಯುವಕರ ಮೂಲಕ ಏನಾದರೂ ಆದರೆ ಯಾವುದೇ ವಿಷಯ ಆದಾಗ ಏನೇ ಒಂದು ವಿಷಯದ ಮೊದಲು 10 ಸಲ ವಿಚಾರ ಮಾಡ್ಬೇಕಂತ ಮನವಿ ಮಾಡ್ಕೋತೀವಿ ಈ ಸಂದರ್ಭದಲ್ಲಿ. ಯಾಕಪ್ಪ ಅಂದ್ರೆ ನಮ್ಮ ಸಮಾಜಗಳು ಭಾಳಷ್ಟು ಯಾಕಂದ್ರೆ ಭಾಳ ಒಡೆದಾಳು ರೀತಿಯಲ್ಲಿ ನಮ್ಮ ಸಮಾಜಗಳನ್ನು ಭಾಳ ಭಾಳ ಅನಾಹುತ ಆಗಿದ್ದಾವೆ. ಈ ಕೊನೆಗಳಿಗೆ ನಾವು ಒಂದಾಗಿ ಹಿಂದುಳಿದ ಜನಾಂಗ ಬರೀ ವಾಲ್ಮೀಕಿ, ಉಪ್ಪಾರ, ಕುರುಬರಲ್ಲ, ಎಲ್ಲ ಸಣ್ಣ ಸಮಾಜ ಕೂಡಿ ನಾವು 74% ಹಾಕೋಣ. 74% ಹಾಕೋಣ. ನಮ್ಮ ಆಳಾಗ 26% ಮಂದಿ ನಮ್ಮನ್ನ ಆಳ್ತಾರೆ. ನಮ್ಮ ಡಿವೈಡ್ ಮಾಡಿ ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಅಂಬರೀಷ್ ಮಹಾರಾಜ ಹೇಳಿ ರೆಬಲ್ ಆಗ್ತದೆ. ರೆಬಲ್ ಯಾಕೆ ಹಾಕೋಂದ್ರೆ ನಾವು ರೆಬಲ್ ಹಾಕಿ ನಮ್ಮ ಮಂದಿ ಸಂಬಂಧ ಹಾಕೋಣ. ನಮ್ಮ ವೈಯಕ್ತಿಕ ನಾವು ಆರಾಮ ಇರ್ಬೋದು. ನಮ್ಮ ಮಂತ್ರಿ ಖಾಯಂ ಮಂತ್ರಿ ಇರ್ತೀನಿ. ನಾವು ಆರಾಮ್ ಕೂತು ಈಶ್ವರ ಕುಂಡ ಕೂತು ಆರಾಮ್ ಇರ್ತೀನಿ. ನಾವು ನಮಗೆ ಜನರಿಗೆ ಎಣ್ಣೆ ಅಂತ ಹಿಡಿಯೋಕೆ ಹೋಗೋಲ್ಲ. ಆ ಮಂತ್ರಿ ಹೋದ್ರೆ
ಬಿಟ್ಟು ಹೊರಗೆ ಬಂದೇ ಬಿಡ್ತು ಅಂಥ ಸ್ವಭಾವ ಇದೆ. ನಾ ರಾಜ್ಯದಾಗ ಬಹುಶಃ ನನ್ನ ರಾಜಕೀಯ ಜೀವನ 25 ವರ್ಷ MLA ಆಗಿ 25 ವರ್ಷ ನಾ ಅದಕ್ಕಿಂತ 15 ವರ್ಷ ಬಂದ ವಿದ್ಯಾರ್ಥಿ ಜೀವನದಾಗ ನಾ ಮೊದಲೇ ರಾಜಕಾರಣ ಮಾಡ್ಕೊಂಡು 40 ವರ್ಷ ರಾಜಕಾರಣ ಮಾಡಬೇಕು. ಈ ರಾಜಕಾರಣ ಭಾಳ ಹಿಡಿದ್ರು ಭಾಳಷ್ಟು ರಾಜಕಾರಣ ನೋಡಿದ್ರು. ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರೋ, ಅಧಿಕಾರ ಇದ್ದರೂ ಬೇರೆ ಮಾತಾಡ್ತಾರೆ. ಯಾಕೆ ಅಧಿಕಾರ ಹೋಗೋರು ವಿರೋಧ ಪಕ್ಷ ಇದ್ದಾಗ ನಾವು ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರ ಕೊಡೋದು, ಅಧಿಕಾರ ಏಕದಮ್ ಚೇಂಜ್. ಅದೇ ನಾವು ಸ್ವಾಮೀಜಿ ಕಿವ ಮಾತಾಡೋದು ಬಹಿರಂಗ ಹೇಳಕ್ಬೋದು ಯಾರ ಹೆಸರು ಎಲ್ಲರೂ ಅದ್ರ ನಾನು ನೋಡಿದಂಥ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಅವ್ನು ಹಿಟ್ಟು ಅದ್ರ ನಂತರ ನಾ ಇಬ್ಬರು ಬಿಟ್ಟು ನಾನು ನೋಡಿ ಬಂಗಾರಪ್ಪ ಬಿಟ್ಟಂತ ನನ್ನ ಪೂರ್ವ ನಾನು ಬಂಗಾರಪ್ಪನ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ -ಪಾಯಿಂಟ್ +ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳಿ ಅದು ತಪ್ಪು ಹೊರಗೆ ಹೋಗ್ಬಿಡ್ತದೆ. ನಂದು ಏನೈತೆ ಒಂದು ಸ್ವಲ್ಪ ನನಗೂ ಗೋಕಾಗೋಣ ಸ್ವಲ್ಪ ಹಿಂದೆ ಸಿಗಾತೀನಿ ಸ್ವಲ್ಪ ತಪ್ಪು ನೋಡೋರಿಗಾದ್ರೆ ಇದು ಸಾವ್ಕಾರ ತಪ್ಪು ಆಯ್ತು ನೋಡೋಕ್ಕಲ್ಲೇ ಅಂತ ಸ್ವಾಮೀಜಿಯವ್ರಿಗೆ ಹೇಳ್ತಾರೆ. ಸಾವ್ಕಾರ ಯಾಕೋ ತಪ್ಪು ಮಾಡೋದಕ್ಕಲ್ಲ ಆಯ್ತು ಅವ್ರು ಹೇಳಿದ್ರೆ ವಿಚಾರ ಮಾಡಿ ಹಿಂದೆ ಸೇರೋದು ಬಂಗಾರಪ್ಪನ +ಪಾಯಿಂಟ್ ಐತೆ ಅದಕ್ಕೆ ಸುಧಾರೋದು. ಈಗ ಯಾಕೆ ಹೇಳ್ದಪ್ಪ ಅಂದರೆ ಭಾಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಯಾವ್ದಾರು ನಮ್ಮದು ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಎಲ್ಲ ಅದೇ ಅವರ ಅಣ್ಣ ತಮ್ಮರು ಎಲ್ಲರೂ. ಅದಕ್ಕೆ ನಾವು ದಯವಿಟ್ಟು ಕೇಳ್ತಾರೆ ಮುಂದಿನ ದಿನದಾಗ ಈ ಮುಂದೆ ಬರುವಂಥ ಚುನಾವಣೆ ಅದೇ ಸ್ವಾಮೀಜಿಯವರು ಮಾತಾಡಿದ ಏನು ನಗಪುಣ ಸ್ವಾಮೀಜಿಯವರು ನಮ್ಮ 74% ನ್ಯಾಯ ಸಿಗಲೇಬೇಕು. ಇದಕ್ಕೆ ಬಂಡೆ ಅವ್ರು ನಾವು ಯಾವ ಸರ್ಕಾರದಲ್ಲಿ ಕೇಳುವುದು ನನ್ನ ಸರ್ಕಾರ ಕೇಳೋದು ಯಾವ ಬೇರೆದೇ ಕೇಳುವ ಎಲ್ಲ ಸ್ವಾಮೀಜಿನ ಮಾತಾಡೋದು ಇಬ್ಬರು ಸ್ವಾಮೀಜಿ ಅದ ಮಾತಾಡೋದು ಏನು ಗಪ್ಪುಣ್ಣಾಗಿಲ್ಲ 28ಕ್ಕೆ ಕಳೆದ ಮೋಸ ಮಾಡಿದ್ರು ಎಲ್ಲರೂ ಕಳೆದ 4 ಮೋಸ ಮಾಡಿದ್ರು ಎಲ್ಲರೂ. ಈಗ ಉದಾಹರಣೆ ST ಕುರುಬರು ಆಗ್ಬೇಕಾದ್ರು, ಉಪ್ಪಾರ ಆಗ್ಬೇಕಾದ್ರು, ನಮ್ಮ ಕಬ್ಬೆ ಅಂದರೆ ನಮ್ಮ ಸುನಗರ ಸಮಾಜ ಆಗ್ಬೇಕು ಆಗಲಿ ಭಾಳ ಅಂತ ವೆಲ್ಕಮ್ ಸ್ವಾಗತ ನಮ್ದು. ಆದರೆ ನಂದು ಕಂಡೀಷನ್ ಏನಪ್ಪ OBC % ಏರಿಸ್ಬೇಕು ಅವರು 3.5 ತುರ್ತಾರೆ ಅವರು 3.5% 7% ಈಗ ಉದ್ಯಾನ ಸ್ವಾಮಿ ಉದ್ಯಾನ 7% ಈಗ ಸ್ವಲ್ಪ 7% 4% ಅದು 50 ವರ್ಷ ಅಂತ 4% ಸೇರ್ತಾರೆ ಎಲ್ಲ ಸೇರಿ ನಾವು. ಅದು ನನ್ನ ಕಂಡೀಷನ್ OBC ST ಪ್ರಮಾಣ ಹೆಚ್ಚು ಮಾಡಬೇಕು. ನನ್ನ ಎಲ್ಲ ಬರ್ತಾವೆ ಯಾರಿಗೂ ರೋಗ ಮಾಡೋದು ನಾವು ಎಲ್ಲರೂ ಬರಲ್ಲ ಎಷ್ಟು ಹೇಳೋದು. ಆದ್ರೆ ಒಂದೇ ಇಲ್ಲ ನಾವು ಬರೀ ST SC ಹಾಕೊಂಡು ಬಿಟ್ಟೆ ಸ್ವಾಮೀಜಿ ಆಶೀರ್ವಾದ ನಾವು ಸ್ವಾಮಿ ಬಿಡೋದು ನಾವು ಹೇಳಿದ ನಾವು ಬರ್ತಾನೆ ಸ್ವಾಮಿಗಳ ಮೀಟಿಂಗ್ ಕುಡಿದ ಇಬ್ಬರು ನಾವು ಒಬ್ಬರೇ ಶಕ್ತಿ ಸಾಲ್ವತ್ತು ನನಗೆ ನೀವು ನನ್ನ ಕೈ ಜೋಡಿಸ್ಬೇಕಂತ ಹೇಳಿದ್ರಿ ಅವ್ರಿಗೆ. ನಾವು ಕೈ ಜೋಡಿಸ್ಬೇಕು ನಾವು ಈಗ ಸ್ಟಾರ್ಟ್ ಮಾಡಿದ್ವಿ. ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಈಗ ಅನಿವಾರ್ಯವಾಗಿ ಹೋಗಿದ್ದೆ. ನಾವು ಕಾಂಗ್ರೆಸ್ ಪಕ್ಷ 5 ಶಾಸಕತ್ತಿ 2 ಸಲ BJP ಆಗಿರೋದು. ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ ನನಗೆ ಬಿಡೋಕೆ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸಭೆಯಿಂದ ಬಂದು ಹೊರಗೆ ಬಂದೆ ಅಂತ ಸ್ವಾಮಿಗಳು ಹೇಳೋಣ. ಅಲ್ಲಿ BJP ಬೆಳೆಯೋಣ ಅಲ್ಲಿ ಒಂದು ಷಡ್ಯಂತ್ರ ಮಾಡೋದು ಅದಕ್ಕೂ ಹೆದರಿಲ್ಲ. ಆ ಸ್ವಾಮಿಗಳು ಅಂದ್ರೆ ನೀವು ರಮೇಶ್ ಅವ್ರು ನೀರು ತೊಡೆದಿಪ್ಪ ಬೇರೆ ಯಾರು ತೆಗೆದ್ರೆ ನಾವು ಮನೆಗೆ ಬಂದ್ರಪ್ಪ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾತಾ ಚೆನ್ನೈ ಅವರು 7-8 ಸ್ವಾಮಿ ಬಂದು ಹೇಳಿ ಬಿಡಕ್ಕೆ ಬಂದ್ರೆ ಹೊಳ್ಳಿ ಸ್ವಾಮಿ ನಾನು 100 CD ಬಂದು ಅಂಜೋದಿಲ್ಲ ನೀವು ಅಂದ್ಬಿಟ್ಟು ಗಪ್ಪಿ ಅಂತ ಹೇಳಿ ಅವತ್ತು ಹೇಳಿದ್ನ ಅವ್ರಿಗೆ ನನಗೆ ಬಂದಿಲ್ಲ ಇಂಥ 100 CD ಬರಲಿ ನಾನು ಅಂಜೋದಿಲ್ಲ. ಇನ್ನೊಂದು ಜನರಿಗೆ ಮೋಸ ಮಾಡಿ ನಾನು ಅನಿಸ್ತಿದ್ದೀನಿ. ನಾವು ವೈಯಕ್ತಿಕ ಷಡ್ಯಂತ್ರ ಆದ್ಮೇಲೆ ಹೆದರುವುದಿಲ್ಲ. ದೇವರದನು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ. ಅವತ್ತು ಹೇಳಿದ್ನೆ ಇವತ್ತು ಭಾಳ ಸಂತೋಷದ ಟೈಮ್ ಆಗಿದೆ. ಸ್ವಾಮೀಜಿ ಆಶೀರ್ವಾದ ಇನ್ನು ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚು ರಾಜಕೀಯ ಮಾತಾಡ ಕುರುಬರು ಉಪ್ಪಾರ್ ಸುನ್ಗಾರ್ ಸಮಾಜದವರು ಅಧಿಕಾರಕ್ಕೆ ಬರಲಿ, OBCಗಿಂತ STಗೆ ಹೆಚ್ಚಿನ ಪ್ರಮಾಣ ಬರಬೇಕು ಅನ್ನೋದು ನಮ್ಮ ಕಂಡೀಷನ್. ನನಗೆ ಒಬ್ಬನಿಗೆ ಶಕ್ತಿ ಸಾಲ್ತಾ ಇಲ್ಲ, ನೀವು ಕೈ ಜೋಡಿಸಿ ಅಂತ ಸ್ವಾಮೀಜಿ ಅವ್ರಿಗೆ ಹೇಳಿದ್ದೇನೆ. ನನಗೇನು ಕಾಂಗ್ರೆಸ್ ಕೆಟ್ಟದ್ದು ಮಾಡಿರಲಿಲ್ಲ, ಬಿಡಲು ಕಾರಣ ಒಬ್ಬ ಮನುಷ್ಯನಿಂದ ಎಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದರಿಂದ ಹೊರಗೆ ಬಂದೆ. ಬಿಜೆಪಿಯಲ್ಲಿ ಬೆಳೆಯುತ್ತಿದ್ದಂತೆಯೇ ಅಲ್ಲಿ ಒಂದು ಷಡ್ಯಂತ್ರ ನನ್ನ ವಿರುದ್ಧ ಮಾಡಿದ್ರು, ಅದಕ್ಕೂ ನಾನು ಹೆದರಲಿಲ್ಲ ಎಂದ ಶಾಸಕ ರಮೇಶ್ ಜಾರಕಿಹೊಳಿ, ಸ್ವಾಮೀಜಿಯವರು ರಮೇಶ್ ನೀನು ಅಂತ ತಡೆದಿದ್ದೀಯಾ ಅಂದ್ರು ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ. ಸಂಘ ಸಂಸ್ಥೆಗಳು ನಿರಂತರವಾಗಿ ಕನ್ನಡ ಸಾಹಿತ್ಯ ಕುರಿತು ಕಾರ್ಯಕ್ರಮಗಳನ್ನು ಸಂಘಟಿಸಬೇಕು. ಕನ್ನಡಿಗರು ಜೀವಂತರಾಗಿದ್ದೇವೆ, ಕನ್ನಡ ಭಾಷೆ ಬೆಳೀತಾ ಇದೆ ಅನ್ನೋದನ್ನ ಸಕ್ರಿಯವಾಗಿ ತೋರಿಸಬೇಕು ಎಂದು ಶ್ರೀ BS ಗವಿಮಠ್ ನುಡಿದ್ರು.
ಕನ್ನಡ ನಾಡು ನುಡಿಗಾಗಿ ಸೇವೆ ಸಲ್ಲಿಸ್ತಾ ಇರುವ ದೀಪ ಸ್ತಂಭದಂತೆ ಇರುವ ಹಿರಿಯ ಸಾಧಕರನ್ನ ಗುರುತಿಸಿ ಗೌರವಿಸುವ ಕೆಲಸ ನಡೆಯಬೇಕು. ಸಂಘ ಸಂಸ್ಥೆಗಳು ನಿರಂತರವಾಗಿ ಕನ್ನಡ ಸಾಹಿತ್ಯ ಕುರಿತು ಕಾರ್ಯಕ್ರಮಗಳನ್ನು ಸಂಘಟಿಸಬೇಕು. ಕನ್ನಡಿಗರು ಜೀವಂತರಾಗಿದ್ದೇವೆ, ಕನ್ನಡ ಭಾಷೆ ಬೆಳೀತಾ ಇದೆ ಅನ್ನುವುದನ್ನು ಸಕ್ರಿಯವಾಗಿ ತೋರಿಸಬೇಕು ಎಂದು ಶ್ರೀ BS ಗವಿಮಠ್ ನುಡಿದ್ರು. ಅವರು ಇಲ್ಲಿಯ BA ಸನದಿ ಸಾಂಸ್ಕೃತಿಕ ಪ್ರತಿಷ್ಠಾನ ಆಯೋಜಿಸಿದ್ದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸಂಕೇಶ್ವರದ ಪ್ರೊಫೆಸರ್ LV ಪಾಟೀಲ್ ಅವರಿಗೆ ಕನ್ನಡ ಗಡಿ ತಿಲಕ ಪ್ರಶಸ್ತಿ ಹಾಗೂ ಕೊಪ್ಪಳದ ಶ್ರೀ ವೀರೇಶ್ ಕುರಿ ಇವರಿಗೆ ಜನಸನದಿ ಸಾಹಿತ್ಯ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪ್ರದಾನ ಮಾಡಿದ ಹಿರಿಯ ನ್ಯಾಯವಾದಿ ಶ್ರೀ SEM ಕುಲಕರ್ಣಿ ಮಾತನಾಡಿ, ಸನದಿ ಪ್ರತಿಷ್ಠಾನ ಸಾಧಕರಿಗೆ ಹಾಗೂ ಉದಯೋನ್ಮುಖ ಬರಹಗಾರರಿಗೆ ಒಂದೇ ವೇದಿಕೆಯ ಮೇಲೆ ಪ್ರಶಸ್ತಿ ನೀಡಿ 2 ತಲೆಮಾರುಗಳನ್ನು ಪ್ರತಿನಿಧಿಸ್ತಾ ಇದೆ. 2 ಪೀಳಿಗೆಗಳನ್ನು ಪ್ರೋತ್ಸಾಹಿಸುವ ಸೇತುವೆಯಾಗಿ ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದೆ ಎಂದರು. ಶ್ರೀ ಬಸವರಾಜ್ ಗಾರ್ಗಿ ಸ್ವಾಗತಿಸಿದ್ರು. ಶ್ರೀ AA ಸನದಿ ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿದ್ರು. ಶ್ರೀ RP ಬನಶಂಕರಿ ಪ್ರಶಸ್ತಿ ವಾಚನ ಮಾಡಿದ್ರು. ಡಾಕ್ಟರ್ PG ಕೆಂಪನವರ್ ಅಭಿನಂದನಾ ನುಡಿಯನ್ನ ನುಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ RLS ಗ್ಲೂಕೋಸ್ ಕಾರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಔಷಧ ಉಗ್ರಾಣದಲ್ಲಿ RLS IV ಗ್ಲೂಕೋಸ್ ಪತ್ತೆಯಾಗಿದ್ದು, ಬಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರೋ ಔಷಧಿಯ ಉಗ್ರಾಣದ ಮೇಲೆ ಶನಿವಾರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ RLS ಗ್ಲೂಕೋಸ್ ಕಾರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಔಷಧ ಉಗ್ರಾಣದಲ್ಲಿ RLS IV ಗ್ಲೂಕೋಸ್ ಪತ್ತೆಯಾಗಿದ್ದು, ಬಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವ ಔಷಧಿಯ ಉಗ್ರಾಣದ ಮೇಲೆ ಶನಿವಾರ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲೋಕಾಯುಕ್ತ ದಾಳಿ ವೇಳೆ RLS IV ಗ್ಲೂಕೋಸ್ 16 ಬಾಕ್ಸ್ಗಳು ಪತ್ತೆಯಾಗಿವೆ. ಬೆಳಗಾವಿ ಲೋಕಾಯುಕ್ತ SP ಹನುಮಂತರಾಯ್ ನೇತೃತ್ವದಲ್ಲಿ 8 ಜನ ಅಧಿಕಾರಿಗಳಿಂದ ಉಗ್ರಾಣದಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸರ್ ಅವರು ಹಾಲಿಡೇ ಇರೋದು ಸರ್, ಸೆಕ್ಯೂರಿಟಿ ಹಾಲಿಡೇ ಇರೋದು ಸರ್, ಅವರು ಕಂಟಿನ್ಯೂಸ್ ಡ್ಯೂಟಿ ಇರ್ತದೆ ಸರ್. ಈ ಮತ್ತೆ ಗ್ರೂಪ್ ಡಿ ಏನಂತಿರಲ್ಲ ಇವ್ರಿಗೆಲ್ಲ ರಜಾ ಇರ್ತವೆ ಸರ್. ಕ್ಲಿಯರ್ ಮಾಡಿಲ್ಲ ಸರ್, ಯಾಕಂದ್ರೆ ಬಂದ ಕೂಡಲೇ ಅವರ ಸ್ವಲ್ಪ ಈ ಮೆಡಿಸಿನ್ ಇದ್ರಾಗ ಹಂಗ ಈಗ ನೋಡ್ರಿ ಅವಾಗ ಏನ್ ಮಾಡ್ಬೇಕು ಸರ್? ಈಗ ಜಿಲ್ಲಾ ಏನ್ ನಿಮ್ದು ಕಮಿಟಿ ಐತಿಲ್ಲ, ಕಮಿಟಿ ಒಳಗೆ ಅಪ್ರೂವಲ್ ತಗೋತೀರಿ. ಅಪ್ರೂವಲ್ ಆದ ನಂತರ DH ಅವರು ಇದು ಮಾಡ್ತಾರೆ. DH ಅವರು ಮೆಂಬರ್ ಅನ್ನ ಸರ್. ಆಮೇಲೆ ಇವರು ನೋಟ್ ಮಾಡ್ತಾರೆ. ಯಾರು ನಿಮ್ಮ DH ಅವರು ಲೆಟರ್ ಮಾಡ್ತಾರೆ. ಯಾರು ಆಯುಷ್ನವರು. PBP ಸಂಸ್ಥೆ ಸರಬರಾಜು ಮಾಡಿರುವ IV ಗ್ಲೂಕೋಸ್ ಬಾಕ್ಸ್ಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಿಸಿ ಇಟ್ಟಂತಹ ಬಾಕ್ಸ್ ಕಂಡು ಶಾಕ್ ಆದ ಲೋಕಾಯುಕ್ತ ಅಧಿಕಾರಿಗಳು ಏಪ್ರಿಲ್ ತಿಂಗಳುಗಳಿಂದಲೇ ಬೆಳಗಾವಿ ಜಿಲ್ಲಾದ್ಯಂತ ಸಪ್ಲೈ ಆಗಿರುವ RLS IV ಗ್ಲೂಕೋಸ್ ಕಳೆದ 1 ಗಂಟೆಯಿಂದ ಪರಿಶೀಲನೆ ನಡೆಸ್ತಾ ಇರೋ ಲೋಕಾಯುಕ್ತ ಅಧಿಕಾರಿಗಳು ಉಗ್ರಾಣದ ಅಧಿಕಾರಿಗಳಿಂದ ಎಲ್ಲೆಲ್ಲಿ RLS IV ಗ್ಲೂಕೋಸ್ ಪೂರೈಕೆ ಆಗಿರೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಈ ವೇಳೆ ಜಿಲ್ಲಾಸ್ಪತ್ರೆ, ತಾಲೂಕಾಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಪೂರೈಕೆ ಮಾಡಿರುವ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप,
ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ನನ್ನ ಜನರಿಗೆ ಅನ್ಯಾಯವಾದಾಗ ನಾನು ರೆಬಲ್ ಆಗಲೇಬೇಕು. ಅದು ನನ್ನ ಸ್ವಭಾವ. ರೆಬಲ್ ಅನ್ನೋದೇ ನನಗೆ ಕಾಯಂ ಸಚಿವ ಸ್ಥಾನವಿದ್ದಂತೆ. ವಿದ್ಯಾರ್ಥಿನಿ ಜೀವನದಿಂದ ರಾಜಕಾರಣ ಮಾಡ್ತಾ ಬಂದಿದ್ದು 25 ವರ್ಷದಿಂದ ಶಾಸಕನಾಗಿದ್ದೇನೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ನನ್ನ ಜನರಿಗೆ ಅನ್ಯಾಯವಾದಾಗ ನಾನು ರೆಬಲ್ ಆಗಲೇಬೇಕು. ಇದು ನನ್ನ ಸ್ವಭಾವ. ರೆಬಲ್ ಅನ್ನೋದು ನನಗೆ ಕಾಯಂ ಸಚಿವ ಸ್ಥಾನವಿದ್ದಂತೆ. ವಿದ್ಯಾರ್ಥಿ ಜೀವನದಿಂದ ರಾಜಕಾರಣ ಮಾಡ್ತಾ ಬಂದಿದ್ದು 25 ವರ್ಷದಿಂದ ಶಾಸಕನಾಗಿದ್ದೇನೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಶುಕ್ರವಾರದಂದು ತಾಲೂಕಿನ ಮಾಲ್ದಿನ್ನಿ ಕ್ರಾಸ್ ಬಳಿ ನೂತನವಾಗಿ ನಿರ್ಮಿಸಿದ ರಾಜಋಷಿ ಶ್ರೀ ಭಗೀರಥರ ಮೂರ್ತಿ ಅನಾವರಣಗೊಳಿಸಿ ಜಗದ್ಗುರು ಶ್ರೀ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ರು. ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ, ಬಿಡಾಕ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸಭೆ ಮಲ್ಲ ಹೊರಗೆ ಬಂದ ಅಂದ್ರೆ ಸ್ವಾಮಿ ಹೇಳೋಣ ಅಲ್ಲಿ ಬಿಜೆಪಿ ಬೇಡ ಅಲ್ಲಿ ಒಂದು ಸೆಂಟರ್ ಮಾಡೋದು. ಅದಕ್ಕೂ ಹೇಳಿರಲಿಲ್ಲ ಆ ಸ್ವಾಮಿಗಳು ನೀವು ರಮೇಶ್ ನೀರು ತೆಗೆದಿಪ್ಪ ಬೇರೆ ತೆಗೆದ್ರೆ ನನ್ನ ಮನೆಗೆ ಬಂದ್ರಪ್ಪ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾಧವ ಚೆನ್ನೈ ಅವರು 7 ಸ್ವಾಮಿ ಬಂದು ಹೇಳಿಬಿಡ್ಬೇಕಂದ್ರೆ ನನಗೆ ಹೊಳ್ಳಿ ಸ್ವಾಮಿ ನಾನು ತಮಿಳು ಸಿಡಿ ಬಂದ್ರೆ ಅಂಜುವುದಿಲ್ಲ, ನೀವು ಅಂಜಬೇಕು ಹತ್ತಿರ ಅಂತ ಹೇಳಿ ಅವಾಗ ಹೇಳಿದ್ದೆ ಅವ್ರಿಗೆ. ನಮ್ಮ ಮನೆಗೆ ಬಂದಿಲ್ಲ ಈ ತಮಿಳು ಸಿಡಿ ಬರ್ರಿ ನಾನು ಅಂಜುವುದಿಲ್ಲ, ಇಲ್ಲ ಜನರಿಗೆ ಮೋಸ ಮಾಡಿ ನಾವು ಅನಿಸ್ತಿರ್ತೀವಿ. ನಾವು ವ್ಯಕ್ತಿ ಷಡ್ಯಂತ್ರ ಅಂತ ಹೆದರುವುದಿಲ್ಲ, ದೇವರದಾನು ತಂತ ಆಶೀರ್ವಾದ ಜನರು ಆಶೀರ್ವಾದ ಹೆದರುವುದಿಲ್ಲ. ಅವತ್ತು ಹೇಳಿದ್ವಿ. ಇವತ್ತು ಬಹಳ ಸಂತೋಷದ ಟೈಮ್ ಆಗಿದೆ. ಸ್ವಾಮೀಜಿ ಆಶೀರ್ವಾದವನ್ನು ಈ ವೇದಿಕೆ ಸಂಪೂರ್ಣ ಧಾರ್ಮಿಕ ಹೆಚ್ಚಿಗೆ ರಾಜಕೀಯ ಮಾತಾಡಬೇಡ, ಬಹಳ ದೊಡ್ಡದ ರೀತಿಯಲ್ಲಿ ನಮ್ಮ ಸಮಾಜವನ್ನು ಬಹಳ ದೊಡ್ಡದಾಗಿ ಬಹಳ ಅನಾಹುತ ಆಗಿದೆ. ಈ ಕೊನೆಗಳಿಗೆ ನಾವು ಒಂದಾಗಿ ಹಿಂದೂ ಜನ ಬರೀ ವಾಲ್ಮೀಕಿ ಉಪ್ಪಾರ ಅಲ್ಲ, ಎಲ್ಲ ಸಣ್ಣ ಸಣ್ಣ ಸಮಾಜ ಕೂಡಿ ನಾವು 74% ಹಾಕೋಣ, ನಾವು 74% ಹಾಕೋಣ. ನಮ್ಮ ಆಳಾಗಿ 26% ಮಂದಿ ನಮ್ದು ಆಡ್ತಾರೆ, ನಮ್ಗೆ ಡಿವೈಡ್ ಮಾಡಿ. ಅದಕ್ಕೆ ದಯವಿಟ್ಟು ಈಗ ಯಾಕಂದ್ರೆ ಈಗ ನಮ್ಮ ಅಂಬರೀಷ್ ಮಹಾರಾಜರು ಹೇಳಿದ್ರು ರೆಬಲ್ ಆಗ್ತದೆ. ರೆಬಲ್ ಯಾಕೆ ಹಾಕೊಂಡ್ರೆ ನಾವು ರೆಬಲ್ ಹಾಕಿದ್ರೆ ಮಂದಿ ಸಂಬಂಧ ಹಾಕಿ ನಮ್ಮ ವೈಯಕ್ತಿಕ ನಾವು ಆರಾಮ ಇರ್ಬೋದು. ನಮ್ಮ ಮಂತ್ರಿ ಕಾಯಿ ಮಂತ್ರಿ ಇರ್ತೀನಿ ನಾನು
ಟೈಮ್ ಬಿಟ್ಟಿರ್ತೀವಿ ನಾವು ಆರಾಮ್ ಬಿಡ್ತಾರೆ ಈಶ್ವರ ಕೂತು ಆರಾಮ್ ಬಿಡ್ತೀವಿ ನಾವು ನಮಗೆ ನಮ್ಮ ಜನರಿಗೆ ಅನ್ಯಾಯ ತಡೆಯಾಕ ಹೋಗಲ್ಲ ಅದು ಮಂತ್ರಿ ಹೋದ್ರೆ ಬಿಟ್ಟು ಹೊರಗೆ ಬಂದೇ ಬಿಡ್ತೀವಿ ಅಂತ ಸ್ವಭಾವ. ನಾ ರಾಜ್ಯದಾಗ ಬಹುಶಃ ನನ್ನ ರಾಜಕೀಯ ಜೀವನ 25 ವರ್ಷ MLA ಆಗಿ 25 ವರ್ಷ ಅಂತ ಅದಕ್ಕೆ 15 ವರ್ಷ ವಿದ್ಯಾರ್ಥಿ ಜೀವನದಾಗ ನಾ ಮೊದಲು ರಾಜಕಾರಣ ಮಾಡ್ಬೇಕು 40 ವರ್ಷ ರಾಜಕಾರಣ ಮಾಡ್ಬೇಕು. ಈ ರಾಜಕಾರಣ ಬಹಳಷ್ಟು ರಾಜಕಾರಣ ವಿರೋಧ ಪಕ್ಷ ಇದ್ದವ್ರು ಮಾತಾಡ್ತಾರೋ ಅಧಿಕಾರ ಬೇರೆ ಮಾತಾಡ್ತಾರೋ ಯಾಕೆ ಅಧಿಕಾರ ಹೋಗೋರು. ಹಿಂದುಳಿದ ವರ್ಗಗಳ ಮಠಾಧೀಶರು ಸಂಕಷ್ಟ ಸಮಯದಲ್ಲಿ ನನ್ನ ಮನೆಗೆ ಬಂದು ಸಂತೈಸುವ ಕೆಲಸ ಮಾಡಿದ್ರು. ಆಗ ಎಲ್ಲ ಶ್ರೀಗಳಿಗೆ ಕೃತಜ್ಞತೆ ಸಲ್ಲಿಸಿ ನಾನು ಹೆದರುವುದಿಲ್ಲ ಎಂದು ಹೇಳಿದೆ. ಹಿಂದುಳಿದವರಿಗೆ ಅನ್ಯಾಯವಾಗಲು ಯಾವತ್ತೂ ಬಿಡುವುದಿಲ್ಲ. ನಾನು ಹೋರಾಟದ ಮೂಲಕ ಹಿಂದುಳಿದ 10 ಲಕ್ಷಕ್ಕೂ ಜನರನ್ನ ಸೇರಿಸಿ ಪ್ರತಿಭಟಿಸುವೆ ಎಂದು ಹೇಳಿದ್ರು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್. ಖಾನಾಪುರದ ನೂತನ ಬಸ್ ಡಿಪೋದಲ್ಲಿ ಪಾರ್ಕಿಂಗ್ ಶುಲ್ಕದ ನೆಪದಲ್ಲಿ ಸಾರ್ವಜನಿಕರನ್ನ ಸುಲಿಗೆ ಮಾಡ್ತಾ ಇರುವ ಬಗ್ಗೆ, ಜನರಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಕನ್ನಡಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಪಾರ್ಕಿಂಗ್ ಶುಲ್ಕ ವಸೂಲಾತಿಗೆ ಬ್ರೇಕ್ ಬಿದ್ದಿದೆ. 2 ದಿನಗಳ ಹಿಂದೆ ಕನ್ನಡಮ ಸುದ್ದಿ ಜಾಲದಲ್ಲಿ ಖಾನಾಪುರದ ನೂತನ ಬಸ್ ಡೆಪೋದಲ್ಲಿ ಪಾರ್ಕಿಂಗ್ ಶುಲ್ಕದ ನೆಪದಲ್ಲಿ ಸಾರ್ವಜನಿಕರನ್ನ ಸುಲಿಗೆ ಮಾಡ್ತಾ ಇರುವ ಬಗ್ಗೆ, ಜನರಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾದ ವರದಿಯನ್ನ ಬಿತ್ತರಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಪಾರ್ಕಿಂಗ್ ನೆಪದಲ್ಲಿ ಬೇರೆ ಬೇರೆ ಊರುಗಳಿಗೆ ತೆರಳೋಕೆ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದ ಗ್ರಾಹಕರ ಹತ್ತಿರ 10, 20, 30 ಹೀಗೆ ಮನ ಬಂದಂತೆ ವಸೂಲಿ ಮಾಡ್ತಾ ಇದ್ದು, ಈ ಬಗ್ಗೆ ಸಾರ್ವಜನಿಕರು ಕನ್ನಡಮ ವಾಹಿನಿ ವರದಿಗಾರರ ಗಮನಕ್ಕೆ ತರ್ತಾರೆ. ತಕ್ಷಣ ಸ್ಥಳಕ್ಕೆ ತೆರಳಿ ಸುದ್ದಿ ಮಾಡಿತು ಕನ್ನಡಮ ಸುದ್ದಿ ವಾಹಿನಿ. ಸುದ್ದಿ ಪ್ರಸಾರವಾದ 2 ದಿನದ ಒಳಗಡೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಪೇ ಪಾರ್ಕಿಂಗ್ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದವರನ್ನ ನಿಲ್ಲಿಸುವಂತೆ ಸೂಚಿಸಿದ್ದು, ಕನ್ನಡಮ ಸುದ್ದಿ ಜಾಲಕ್ಕೆ ಖಾನಾಪುರ ನಿವಾಸಿಗಳು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಕಳೆದ ಒಂದು 4 ದಿವಸದ ಹಿಂದೆ ನಾವು ಇಲ್ಲಿ ಖಾನಾಪುರ ಗ್ರಾಮಗಳದ ತಾಲೂಕಿನ ಎಲ್ಲ ನಮ್ಮ ಕಾಲೇಜ್ ಹುಡುಗರು ಇರ್ಬೋದು, ಎಲ್ಲ ನಮ್ಮ ಸಾರ್ವಜನಿಕರು ಹೇಳಿದ ಪ್ರಕಾರ ಇಲ್ಲಿ ಇಷ್ಟಿಷ್ಟು ಸೊಲ್ಗೆ ಮಾಡತ್ತಾರೋ ರೊಕ್ಕ ಗಾಡಿ ಪಾರ್ಕಿಂಗ್ಗೆ. ಮತ್ತು ಇದು ಟೆಂಡರು ಪೇಪರ್ ಒಳಗೆ ಹಾಕೋದ್ಲೇನ ಈ ಥರ ಯಾರಿಗೋ ಒಬ್ರಿಗೆ ಕೊಟ್ಟು ಇಷ್ಟಿಷ್ಟ ಒಂದು 5 ನಿಮಿಷ ಹಚ್ಚಿ ಹೋದ್ರೂ 20 ರೂಪಾಯಿ 10 ರೂಪಾಯಿ ಹಿಂಗೆ, ಆಮೇಲೆ ರಿಸಸ್ ಹೋದ್ರು ಹಿಂಗೆ ರೊಕ್ಕ ತೊಗೋತಾರೆ ಅಂಥೇಳಿ ಗಮನಕ್ಕೆ ಬಂದಾಗ ನಾವು ಮಾಧ್ಯಮದವ್ರನ್ನ ಕರ್ಕೊಂಡು KSRTC ಮ್ಯಾನೇಜರ್ ಅವರಿಗೆ ಇಡೀ ನಾವು ಒಂದು ಮುಖಂಡರು ಭೇಟಿಯಾಗಿದ್ದು, ಒಂದು 2-3 ಸಂಘಟನೆ ಮುಖಂಡರು ಭೇಟಿ ಆದಾಗ ಅವಾಗ ಮ್ಯಾನೇಜರ್ ನಾವು ಅಲ್ಲಿ KSRTC ಬಸ್ ಸ್ಟ್ಯಾಂಡ್ ನೂತನ ಬಸ್ ಸ್ಟ್ಯಾಂಡ್ ಸುತ್ತ ಹಾಕಿ ಈ ಥರ ಆಗಬೇಕಿಲ್ಲಿ, ಇದನ್ನು ಪಾರ್ಕಿಂಗದ ಇದೇನು ಗಾಡಿದು ಬಂದ್ ಮಾಡಿರೋದನ್ನ ಅದು ಸರಿಯಲ್ಲ. ಯಾಕಂದ್ರೆ ವಯಸ್ಸಾದವ್ರನ್ನ ಮಕ್ಕಳು ಕರ್ಕೊಂಬಂದು ಬಸ್ ಹತ್ತಕ್ಕೆ ಬಂದಿರ್ತಾರೆ, ಹತ್ತಿಸ್ಬಿಡ್ಕೊಡ್ದೆ 20 ರೂಪಾಯಿ ಕೊಡೋದ್ರಿಂದ ಅದು ಸರಿಯಲ್ಲ. ಯಾಕಂತಂದ್ರೆ ಅಲ್ಲಿಂದ ಆಟೋಕ್ಕೆ ಬಂದ್ರೆ 10 ರೂಪಾಯಿಗೆ ಬರ್ತಾನೆ, ತಾಯಿನ ಕಳಿಸ್ಬೋದು, ಇವೆಲ್ಲ ಸರಿಯಲ್ಲ ಅಂತ ಹೇಳಿದಾಗ ಅವಾಗ ಆಮೇಲೆ ಏನು ರಿಸಸ್ ಹೋಗ್ತಿದ್ರಲ್ಲ, ರಿಸಸ್ ಹೋಗುವಲ್ಲೂ ನೀವು ಒಟ್ಟು ಅಲ್ಲಿ ರಿಸಸ್ಸಿಗೆ ರೊಕ್ಕ ತೊಗೋದಂಗೆ. ಯಾಕಂದ್ರೆ ಬಸ್ಸಿನ ಅವಾವು ತೊಂದರೆ ಐತಿ ಇಲ್ಲಿ. ದಯವಿಟ್ಟು ಆ ಬಸ್ ಬರೋ ಮಟ್ಟ ಒಂದೊಂದು ತಾಸು 2-2 ತಾಸು ಗಂಟೆ ನಮ್ಮ ರೈತರ ಮಕ್ಕಳು ಕೂತ್ಕೋತಾರೆ, ಹಿರಿಯ ವಯಸ್ಸಾದಂಥ ಅಜ್ಜಿಗಳು ಇರ್ಬೋದು, ಎಲ್ಲ ಹಿರಿಯ ನಾಗರಿಕರು ಇರ್ತಾರೆ. ಅದಕ್ಕೆ ದಯವಿಟ್ಟು ಅದನ್ನು ನೀವು ಬಂದ್ ಮಾಡ್ಬೇಕಂದಾಗ ಅದಕ್ಕೂ ಸ್ಪಂದಿಸಿ ಇದನ್ನು ನಾವು 2 ದಿವಸದಲ್ಲಿ ಕ್ರಮ ತಗೋತೇವೆ ಅಂಥೇಳಿ ಇವತ್ತಿನ ದಿವಸ ಅವರು ಆ ಪಾರ್ಕಿಂಗ್ನು ಬಂದ್ ಮಾಡಿದ್ದಾರೆ. ಮತ್ತು ಅಲ್ಲಿ ಎಲ್ಲ ರಿಸಸ್ ಮತ್ತು ಎಲ್ಲ ಇದನ್ನು ಏನು ರೊಕ್ಕ ತಗೋತಿದ್ಲ ಅದನ್ನೆಲ್ಲ ಬಂದ್ ಮಾಡಿದ್ದಾರೆ. ಇವತ್ತು ಮಾಧ್ಯಮದವರು ಮತ್ತು ಇಡೀ KSRTC ಮ್ಯಾನೇಜರ್ ಅವರಿಗೆ ಏನು ಮಾಧ್ಯಮದವರು ಒಂದು ಒತ್ತಡಕ್ಕೆ ಮಣದು ಮತ್ತು ಇಡೀ ಸಾರ್ವಜನಿಕರು ಒತ್ತಡಕ್ಕೆ ಮಣದು ಏನು ಒಂದು ಸರಿಯಾದ ರೀತಿಯ ಒಂದು ಕ್ರಮ ತೊಗೊಂಡಾರಲ್ಲ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದೇ ಥರ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗದಂಥ ಒಂದು ರೀತಿಯೊಳಗೆ ತಾವು ನಡ್ಕೋಬೇಕಂತೇಳಿ ಈ ಮ್ಯಾನೇಜರ್ ಅವರಿಗೆ ಈ ಮೂಲಕ ವಿನಂತಿ ಮಾಡ್ಕೊತೇನೆ. ನಾನು ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಪ್ರಸನ್ನ ಕುಂಬಾರ್, KMM ಕನ್ನಡ, ಖಾನಾಪುರ. ಬೆಳಗಾವಿಯಲ್ಲಿ ಹಾಡ ಹಗಲೇ ಯುವಕನ ಬರ್ಬರ್ ಹತ್ಯೆಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಕೋಡ್ ಗ್ರಾಮದ ಹೊರವಲಯದಲ್ಲಿ ಶನಿವಾರ ನಡೆದಿದೆ. ಬೆಳಗಾವಿಯಲ್ಲಿ ಹಾಡು ಹಗಲೇ ಯುವಕನ ಬರ್ಬರ್ ಹತ್ಯೆಯಾದ ಘಟನೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಕೋಡ್ ಗ್ರಾಮದ ಹೊರವಲಯದಲ್ಲಿ ಶನಿವಾರ ನಡೆದಿದೆ.
ಸೋಹಿಲ್ ಅಹ್ಮದ್ ಕಿತ್ತೂರು 17 ವರ್ಷದ ಮೃತ ಯುವಕ ಎಂದು ತಿಳಿದು ಬಂದಿದೆ. ಮುರುಗೋಡ್ ಹೊರವಲಯದಲ್ಲಿ ಚಾಕುವಿನಿಂದ ಎಲ್ಲೆಂದರಲ್ಲಿ ಇರಿದು ಕೊಲೆ ಮಾಡಿದ್ದಾರೆ. ಗ್ರಾಮದಲ್ಲಿ ಎಗ್ ರೈಸ್ ಅಂಗಡಿ ಇಟ್ಟುಕೊಂಡಿದ್ದ ಯುವಕ 5 ಯುವಕರಿಂದ ಕೊಲೆ ಮಾಡಿರೋ ಶಂಕೆ ಇದ್ದು ಸ್ಥಳಕ್ಕೆ ಮುರುಗೋಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಹಿಂದೆ ಯುವಕರಿಂದ ಮೃತನಿಗೆ ಕೊಲೆ ಬೆದರಿಕೆ ಬಂದಿದ್ದ ಬಗ್ಗೆ ಮಾಹಿತಿ, ಕೊಲೆ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸ್ಥಳದಲ್ಲಿ ನೂರಾರು ಜನರ ಜಮಾವಣೆ ಆಗಿದೆ. ಸ್ಥಳಕ್ಕೆ ಮುರುಗೋಡ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಶ್ವಾಳದನ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है तस्वीरें, कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ ಯುವಕನ ನಡೆಗೆ ಗುಂಡಿನ ದಾಳಿಗೆ ಸಂಬಂಧಿಸಿದಂತೆ ಈಗಾಗಲೇ 3 ವಶಕ್ಕೆ ಪಡೆಯಲಾಗಿದ್ದು, ಗುಂಡು ಹಾರಿಸಿದ ಆರೋಪಿಯ ಪತ್ತೆಗೆ ಜಾಲ ಬೀಸಲಾಗಿದೆ ಎಂದು ಬೆಳಗಾವಿ ನಗರದ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಹೇಳಿದರು. ಬೆಳಗಾವಿಯ ಮಹಾಂತೇಶ್ ನಗರದಲ್ಲಿ ಯುವಕನ ನಡೆದ ಗುಂಡಿನ ದಾಳಿಗೆ ಸಂಬಂಧಿಸಿದಂತೆ ಈಗಾಗಲೇ 3 ವಶಕ್ಕೆ ಪಡೆಯಲಾಗಿದ್ದು, ಗುಂಡು ಹಾರಿಸಿದ ಆರೋಪಿಯ ಪತ್ತೆಗೆ ಜಾಲ ಬೀಸಲಾಗಿದೆ ಎಂದು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಕ್ನಾಂಕ್ ಹೇಳಿದ್ರು. ಶನಿವಾರ ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ರು. ಮೊನ್ನೆ ಈ ಕೇಸಲ್ಲಿ ನಾವು 3 ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಸೊ ಇದರಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಏನಿದೆ ಅಂದರೆ ವಿಕ್ಟಿಮ್ ಕಂಪ್ಲೇಂಟ್ ಪ್ರಕಾರ ಅವರು ನಮಗೆ ಬರೀ ಒಂದು ಹೆಸರು ಕೊಟ್ಟಿದ್ದಾರೆ, ಬರೀ ಒಬ್ಬರು A1 ಅಂತ ಹೆಸರು ಕೊಟ್ಟಿದ್ದಾರೆ, ಬಾಕಿ ಆರೋಪಿ ಯಾರು ಇದರಂತ ಅವ್ರಿಗೆ ಗೊತ್ತಿಲ್ಲ. ಸೊ ಫಸ್ಟ್ ನಮ್ಮ ಮುಖ್ಯ ಪ್ರಯಾಣ ನಾವು A1ಗೆ ಸೆಕ್ಯೂರ್ ಮಾಡಲಿಕ್ಕೆ ನಾವು ಕೊಟ್ಟಿದ್ವಿ. ಸೊ A1 ಸೆಕ್ಯೂರ್ ನಂತರ ಮತ್ತೆ ನಮಗೆ ಸ್ವಲ್ಪ ಅದು ಮತ್ತೆ ಎಕ್ಸ್ಟ್ರಾ ಮಾಹಿತಿ ಬಂದಿದೆ ಅವ್ರ ಜೊತೆಗೆ ಯಾರು ಹೋಗಿದ್ರು. ಯಾಕಂದರೆ ಸ್ಟಾರ್ಟಿಂಗ್ ಈ ಕೇಸಲ್ಲಿ A1 ಅವರು ಒಬ್ಬರೇ ಹೋಗಿದ್ದಾರೆ, ಇದು ಸೀನ್ ಆಫ್ ಕ್ರೈಮ್ಗೆ ಒಬ್ಬರು ಹೋಗಿದ್ದಾರೆ. ಈ ಬಾಕಿ ಆರೋಪಿಗಳು ಅವರು ಆಮೇಲೆ ಬಂದಿದ್ದಾರೆ. ಸೊ A1 ಹಿಡ್ಕೊಂಡು ನಮಗೆ ಮತ್ತೆ ಗೊತ್ತಾಗುತ್ತೆ ಈ ಥರ ಆಗಿದೆ ಅಂತ. ಆ ಸಂದರ್ಭದಲ್ಲಿ 2 ಆರೋಪಿಗಳು ಅವರು ಎಸ್ಕೇಪ್ ಆಗಿದ್ದಾರೆ. ಆದ್ರೂ ಈಗ ನಾವು ಟ್ರ್ಯಾಕ್ ಮಾಡಿದ್ವಿ, ಅವ್ರಿಗೆ 2 ಟೀಮ್ ನಾನು ಸ್ಪೆಷಲ್ ಟೀಮ್ ನಾನು ಬಿಟ್ಟಿದ್ದೀನಿ, ಅವ್ರಿಗೆ ಟ್ರೇಸ್ ಮಾಡಬೇಕು. ಸೊ ಮೋಸ್ಟ್ ಪ್ರಾಬ್ಲಿ 3 ದಿವಸ ಅವ್ರಿಗೆ 2 ಆರೋಪಿಗಳು ಕೂಡ ನಾವು ಟ್ರೇಸ್ ಮಾಡ್ತೀವಿ, ಅರೆಸ್ಟ್ ಮಾಡ್ತೀವಿ. ಅವ್ರು ಗನ್ ತೊಗೊಂಡು ಶೂಟ್ ಮಾಡಿದ್ರಲ್ಲ, ಅದು ಪ್ರೊಫೆಷನಲ್ ಗನ್ ಅಂತ ನಿಜನ ಸರ್? ಇಲ್ಲ, ಅದು ಸರಿಕೆ ನಮಗೆ ಗೊತ್ತಿಲ್ಲ. ಅಂದರೆ ಫಸ್ಟ್ ಆರೋಪಿ ಈಗ ನಾವು ಅರೆಸ್ಟ್ ಮಾಡಬೇಕು, ಅದು ವೆಪನ್ ಸೀಸ್ ಮಾಡಬೇಕು, ವೆಪನ್ ನಾವೆಲ್ಲ ಎಕ್ಸಾಮಿನ್ ಮಾಡಬೇಕು. ಸೊ ಇದು ಎಲ್ಲ ಆದ ನಂತರ ನಮಗೆ ಗೊತ್ತಾಗುತ್ತೆ ಅದು ಯಾವ ಥರ ವೆಪನ್ ಇದೆ. ಈ ಯಾವ ದೇಶಕ್ಕಾಗಿ ಶೂಟ್ ಔಟ್ ಮಾಡಿದಾರೆ ಸರ್?
ಶಿವರಾವ್ ಅಂದರೆ ಅವರು ವಿಕ್ಟಿಮ್ ಅವರು ಮತ್ತು ಇವನ್ ಜೊತೆಗೆ ಮೊದಲಿಂದ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ಆಮೇಲೆ ಬೇರೆ ವಿಷಯ ಕಾರಣದಿಂದ ಸ್ವಲ್ಪ ಇಬ್ಬರು ನಡುವೆ ಸ್ವಲ್ಪ ಇಶ್ಯೂ ಕ್ರಿಯೇಟ್ ಆಗಿದೆ, ಸ್ವಲ್ಪ ಜಗಳ ಶುರು ಆಗಿದೆ. ಆ ದಿವಸ ಮತ್ತು ಇನ್ನೊಬ್ಬರು ವಿಟ್ನೆಸ್ ಅವರು ಮತ್ತು ಅವ್ರ ಫೋನ್ ತೊಗೊಂಡು ನೀವು ಈ ಮನೆಗೆ ಬನ್ನಿ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಕರೀತರು. ಡಿಸ್ಕಷನ್ ಮಾಡುವಾಗ ಮತ್ತು ಬಾಕಿ ಆರೋಪಿಗಳು ಮನೆ ಹತ್ರ ಬಂದು ಅದು ಜಗಳ ಶುರುವಾಗಿದೆ. ಜಗಳ ಟೈಮಲ್ಲಿ ಅವನು ಶೂಟರ್ ಪಪಡೆ ಅಂತ ಅವನು ಗನ್ ತಗೊಂಡು ಮತ್ತೆ ಫೈರ್ ಮಾಡಿದ್ದಾರೆ. ಸರಿ, ಪ್ರಣೀತನ ಹಿನ್ನೆಲೆ ಏನು ಸರ್? ಅವನು ಯಾವುದಾದ್ರೂ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದ? ಪ್ರಣೀತನ ಹಿನ್ನೆಲೆ ಏನು ಸರ್ ಅವ್ನ ಬ್ಯಾಕ್ಗ್ರೌಂಡ್? ಅವರು ಮೆಡಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಇದ್ದಾರೆ. ಅವರು ಪ್ರಣೀತ್ ಅಲ್ಲ, ಮೆಡಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಿವ್. ಈ ಗನ್ ಏನಾದರೂ ಸೆಕ್ಯೂರ್ ಆಗಿದೆ? ಇಲ್ಲ, ಇನ್ನೂ ಸೆಕ್ಯೂರ್ ಆಗಿಲ್ಲ. ಸೆಕ್ಯೂರ್ ಮಾಡಬೇಕು. ಈಗ ಫಸ್ಟ್ ಆರೋಪಿ ಸೆಕ್ಯೂರ್ ಮಾಡಬೇಕು. ಅವನಿಗೆ ಸೆಕ್ಯೂರ್ ಆದ ನಂತರ ಮತ್ತೆ ಅವನ ಕಡೆಯಿಂದ ನಾವು ರಿಕವರಿ ಮಾಡಬೇಕು. ಈ 5 ಆರೋಪಿ ಅರೆಸ್ಟ್ ಆಗ್ಯಾರ ಸರ್, 3 ಜನ. ಅವ್ರು ಏನು ಹೇಳಿದ್ರು ಸರ್, ಯಾವ ಕಾರಣ ಅಂತ ಹೇಳ್ತಾರೆ? ಅದು ಹಾಗೆ ಹೇಳಿದರೆ, ಅಂದರೆ ಇಬ್ಬರು ನಡುವೆ ಮೊದಲು ರಿಲೇಷನ್ಶಿಪ್ ಇತ್ತು. ಬಹಳ ವರ್ಷ ಹಿಂದೆಯಿಂದ ಎಲ್ಲ ರಿಲೇಷನ್ಶಿಪ್ ಆಗಿತ್ತು. ಮತ್ತು ಈಗ ಒಂದು ಲಾಸ್ಟ್ ಬಹುಶಃ 7 ಮಂತ್ಸ್ ಮತ್ತು ಬೇರೆ ಹುಡುಗಿ ಕೂಡ ಮತ್ತು ಸ್ವಲ್ಪ ಎಂಟ್ರಿ ಆಗಿದೆ ಅವರ ರಿಲೇಷನ್ಶಿಪ್ ನಡುವೆ. ಸೊ ಅದೇ ಸಲುವಾಗಿ ಸ್ವಲ್ಪ ಇದೆಲ್ಲ ಜಗಳ ಗಲಾಟೆ ಎಲ್ಲ ಶುರು ಆಗಿದೆ. ಸೊ ಆ ದಿವಸ ಆಯಿತು ಡಿಸ್ಕಷನ್ ಸಲುವಾಗಿ ಇಬ್ಬರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ರೆ ಆಮೇಲೆ ಇದು ಗಲಾಟೆ ಆಗಿದೆ. ಈ ಫೈರ್ ಮಾಡಿದವ್ರು ಯಾರು ಸರ್? ಒಬ್ಬ ಪಪಡೆ ಅಂತ. ಅರೆಸ್ಟ್ ಆಗಿಲ್ಲ? ಇನ್ನೂ ಅರೆಸ್ಟ್ ಆಗಿಲ್ಲ. ಅವನಿಗೆ ಅರೆಸ್ಟ್ ಮಾಡಬೇಕು. ಥ್ಯಾಂಕ್ ಯು. ಬೆಳಗಾವಿಯ ಮಾತೇಶ್ ನಗರದಲ್ಲಿ ಯುವಕನ ನಡೆದ ಗುಂಡಿನ ದಾಳಿಗೆ ಸಂಬಂಧಿಸಿದಂತೆ ಈಗಾಗಲೇ 3 ವಶಕ್ಕೆ ಪಡೆಯಲಾಗಿದ್ದು, ಗುಂಡು ಹಾರಿಸಿದ ಆರೋಪಿಯ ಪತ್ತೆಗೆ ಜಾಲ ಬೀಸಲಾಗಿದೆ. ಇದಕ್ಕಾಗಿ 2 ತಂಡಗಳನ್ನು ರಚನೆ ಮಾಡಲಾಗಿದೆ. ಆರೋಪಿಯನ್ನ ವಶಕ್ಕೆ ಪಡೆದ ಬಳಿಕವೇ ಯಾವ ಬಂದೂಕಿನಿಂದ ಗುಂಡು ಹೊಡೆಯಲಾಗಿತ್ತು ಎಂದು ತಿಳಿದು ಬರಲಿದೆ. ಯುವತಿ ಮತ್ತು ಯುವಕ ಮೊದಲು ರಿಲೇಷನ್ನಲ್ಲಿದ್ರು. ನಂತರ ಬೇರೆ ಹುಡುಗಿ ಬಂದ ನಂತರ ಇಬ್ಬರಲ್ಲೂ ಜಗಳ ಉಂಟಾಗಿತ್ತು. ಇದೇ ವಿಷಯವಾಗಿ ಚರ್ಚಿಸಲು ಯುವತಿ ತನ್ನ ಮನೆಗೆ ಪ್ರಣೀತ್ನನ್ನ ಕರೆಸಿದ್ಲು. ಆಗ ಹೊರಗಡೆ ಯುವತಿ ಕಡೆಯಿಂದ ಮತ್ತೆ ಕೆಲ ಜನರು ಆಗಮಿಸಿದ್ರು. ಇದೇ ವೇಳೆ ವಾಗ್ವಾದ ನಡೆದು ಗುಂಡೇಟು ನೀಡಲಾಗಿದೆ ಎಂದು ತಿಳಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಜೋಯಿಡಾ ತಾಲೂಕಿನ ಕೇಸರ್ಲಾಗ್ ಲಕ್ಷ್ಮೀವಾಡ ಬಳಿ 2024 ನವೆಂಬರ್ 18ರಂದು ಅಪರಿಚಿತ ಮಹಿಳೆಯೊಂದು ಗಾಯಗೊಂಡ ಸ್ಥಿತಿಯಲ್ಲಿ ರಸ್ತೆಯಿಂದ ಕೆಲ ಅಂತರದಲ್ಲಿ ಕಾಡಿನಲ್ಲಿ ಪತ್ತೆಯಾದ ಘಟನೆ ಬೆಳಕಿಗೆ ಬಂದಿದ್ದು, ಈ ಪ್ರಕರಣವನ್ನು ಜೋಯಿಡಾ ಪೊಲೀಸ್ ಠಾಣೆಯ ಪೊಲೀಸರು ಬಗೆಹರಿಸಿದ್ದಾರೆ. ಜೋಯಿಡಾ ತಾಲೂಕಿನ ಕೇಸರ್ಲಾಗ್ ಲಕ್ಷ್ಮೀವಾಡ ಬಳಿ 2024 ನವೆಂಬರ್ 18ರಂದು ಅಪರಿಚಿತ ಮಹಿಳೆಯೊಂದು ಗಾಯಗೊಂಡ ಸ್ಥಿತಿಯಲ್ಲಿ ರಸ್ತೆಯಿಂದ ಕೇವಲ ಅಂತರದಲ್ಲಿ ಕಾಡಿನಲ್ಲಿ ಪತ್ತೆಯಾದ ಘಟನೆ ಬೆಳಕಿಗೆ ಬಂದಿದೆ. ಕೇಸರ್ಲಾಗ್ ಗ್ರಾಮಸ್ಥರು 108 ಆಂಬ್ಯುಲೆನ್ಸ್ ಅನ್ನು ಕರೆಸಿ ಗಾಯಾಳು ಮಹಿಳೆಯನ್ನ ರಾಮನಗರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು. ಚಿಕಿತ್ಸೆ ವೇಳೆ ಆಕೆ ಪ್ರಾಣ ಬಿಟ್ಲು. ಆಕೆ ಮೃತಪಟ್ಟ ಮೊದಲು ರಾಮನಗರದವಳಾಗಿ ಹೇಳಿಕೊಂಡಿದ್ಲು. ಆದರೆ ಮುಖ ಹಾಗೂ ತಲೆಗೆ ಬಲವಾದ ತೀವ್ರ ಪೆಟ್ಟಿನ ಕಾರಣದಿಂದಾಗಿ ಆಕೆಯನ್ನ ಗುರುತಿಸಲು ಸಾಧ್ಯವಾಗಿರಲಿಲ್ಲ. ರಾಮನಗರ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಶೋಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ಪರಿಶೋಧನೆಯ ನಂತರ ಆ ಮಹಿಳೆ ರಾಮನಗರ ಪೊಲೀಸ್ ಠಾಣೆ ಹಿಂಭಾಗದ ಅಂಬೇಡ್ಕರ್ ಭವನದ ಬಳಿ ವಾಸಿಸುತ್ತಿದ್ದ 70 ವರ್ಷದ ಶಾಹಿ ಜಹಾನ್ ಉಸ್ಮಾನ್ ಶೇಖ್ ಎಂದು ಗುರುತಿಸಲಾಯಿತು. ಶಾಹಿ ಜಹಾನ್ ಒಬ್ಬಳೇ ವಾಸಿಸ್ತಾ ಇದ್ಲು. ಕೊಲೆಗೈದ ಮಹಿಳೆಯ ಬಳಿ ಸುಳ್ಳು ಸಮರ್ಪಣೆ. ಪೊಲೀಸರ ತನಿಖೆಯಿಂದ ಶಾಹಿ ಜಹಾನ್ ಅವರ ಹತ್ತಿರದಲ್ಲಿ ವಾಸವಿದ್ದ 52 ವರ್ಷದ ಪ್ರಮೀಳಾ ಪ್ರಕಾಶ್ ಮರಾಠೆ ಎಂಬ ಮಹಿಳೆಯು ಆಕೆಯನ್ನ ಕೊಂದಿರುವುದು ಬಹಿರಂಗವಾಯಿತು. ಪ್ರಮೀಳಾ ಬಡ್ತಿ ಮತ್ತು ಸಾಲಗಳಲ್ಲಿ ಮುಳುಗಿದ್ದ ಕಾರಣ ಶಾಹಿ ಜಹಾನ್ ಅವರ ನಗೆಯನ್ನ ದೋಚಲು ಈ ದುಷ್ಕೃತ್ಯವನ್ನ ಮಾಡಿದ್ಲು. 2024 ನವೆಂಬರ್ 16ರಂದು ಶಾಹಿ ಜಹಾನ್ ಅವರ ಫೈಲ್ಸ್ ಸಮಸ್ಯೆಗೆ ಚಿಕಿತ್ಸೆ ನೀಡುವುದಾಗಿ ಹೇಳಿ ಪ್ರಮೀಳಾ ಅವರನ್ನ ಖಾನಾಪುರದ ವೈದ್ಯರ ಬಳಿ ಕರೆದೊಯ್ದು ಬಳಿಕ ಅನ್ಮೋಡ್ ಮತ್ತು ಕೇಸರ್ಲಾಗ್ ಕಾಡಿನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಹಿಂಬದಿಯಿಂದ ಮಂಗಳವಾದ್ಯ ನಡೆಸಿ ಅವರ ಗಲೆಗೆ ಚಿನ್ನದ ಮಾಲೆ ಹಾಗೂ ಗಂಗನ ತೊಚ್ಚಿದ್ಲು. ಪ್ರಮೀಳಾ ಬಳಿಕ ಕೇಸರ್ಲಾಗ್ನ ತನ್ನ ಸಂಬಂಧಿಕರ ಮನೆಗೆ ಹೋಗಿ ಅಲ್ಲಿ ರಾತ್ರಿಯ ನಂತರ ತನ್ನ ಮಗನನ್ನ ಕರೆದು ರಾಮನಗರಕ್ಕೆ ಹಿಂದಿರುಗಿದ್ಲು. ಈ ಪ್ರಕರಣವನ್ನ ಜೋಯಿಡಾ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹರಿಯನ್ ನೇತೃತ್ವದಲ್ಲಿ ರಾಮನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕೃಷ್ಣಕಾಂತ್ ಪಾಟೀಲ್ ಮತ್ತು ಸಿಬ್ಬಂದಿ ತಂಡ ಬಗೆಹರಿಸಿದ. ನಿಖಿಲ ಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ.
ನೀರಿನ ವಿಚಾರವಾಗಿ ವ್ಯಕ್ತಿಯೊಬ್ಬ ಮಹಿಳೆಯನ್ನ ಹಿಗ್ಗಾಮುಗ್ಗ ಥಳಿಸಿದ ಘಟನೆ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಕರ್ನಾಟಕದ ಗಡಿ ಹೊಂದಿಕೊಂಡಿರುವ ಗೋಗವಾಡ ಗ್ರಾಮದಲ್ಲಿ ನಡೆದಿದೆ. ನೀರಿನ ವಿಚಾರವಾಗಿ ವ್ಯಕ್ತಿಯೊಬ್ಬ ಮಹಿಳೆಯನ್ನ ಹಿಗ್ಗಾಮುಗ್ಗ ಥಳಿಸಿದ ಘಟನೆ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಕರ್ನಾಟಕ ಗಡಿ ಹೊಂದಿಕೊಂಡಿರುವ ಗೋಗವಾಡ ಗ್ರಾಮದಲ್ಲಿ ನಡೆದಿದೆ. ಸ್ವಂತ ಚಿಕ್ಕಪ್ಪನ ಮಗನಿಂದಲೇ ಮಹಿಳೆ ಹಾಗೂ ವೃದ್ಧ ದಂಪತಿಗಳ ಮೇಲೆ ಕಟ್ಟಿಗೆಯಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ವಿಲಾಸ್ಮತಿ ಜಾಂಬಗೊಂಡ ಶಿವಮೂರ್ತಿ ದರೂರ್ ಮತ್ತು ಸಹಾದೇವಿ ದರೂರ್ ಈ ಮೂವರ ಮೇಲೆ ಮಲ್ಲಿಕಾರ್ಜುನ್ ದರೂರ್ ಹಾಗೂ ಶ್ರೀಶೈಲ್ ದರೂರ್ ಎಂಬಾತರೆ ಹಲ್ಲೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಂತ್ರಸ್ತ ಮಹಿಳೆ ವಿಲಾಸ್ಮತಿ ಮಾತನಾಡಿದ್ದಾರೆ. ನೀರು ಚಲೋ ಮಾಡಕ್ಕೆ ಹೋಗೋಣ, ನಮ್ದು 3 ಮಂದಿ ಪೈಪ್ಲೈನ್ ಐತಿ. ಪೈಪ್ಲೈನ್ ಇದ್ರೂ ಮೀರಿ ಅವರು ನಮಗೆ ನೀರು ಚಲೋ ಮಾಡಿಕೊಡುವಾರಿ, ಬಡಿಲಾಕ್ ಬರ್ತಾರೆ. ಅವರು ನೀವು ಬಂದಿಡಂತೀವ್ರಿ, ನೀವು ಬಂದಿಡೋಣ. ನಾವ್ಯಾಕೆ ನನ್ನ ಗಂಡ ದಾರು ಕುಡಿತಾನು, ನಾವು ತವ್ರ ಮನೆಯಾಗ ಬಂದಿತ್ತಂದ್ರೆ ನಮ್ಮವ್ವ ಅಪ್ಪನ ಬಡಿಲಾಕ್ ಬಿಡ್ಸ್ಕೊಳಕ್ಕೆ ಹೋಗೋಣ, ನನ್ನೂ ಬಡ್ದಾರು. ನಮ್ಮವ್ವ ಅಪ್ಪನ ಬಡ್ಲತ್ತೀರಿ. ಏನೇನು ಏಟ್ ಆಗೈತೆ ಇಲ್ಲೆಲ್ಲ ಇಲ್ಲಿ ಮೊಳಕಾಲ ಇಲ್ಲಿ ಬಡಿಗಿಲೆ ಬಡ್ದಾರ, ಬಡಿಗಿಲೆ ಅಲ್ಲಿ ಐತ್ರಿ. ಭಾಳ ಬಡ್ದಾರ, ಭಾಳ ಬಡ್ದಾರ. ಮೇರೆ ಇದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟದೀವ್ರಿ. FRI ಆಗೈತ್ರಿ. ಕರೆ ಈಗ ನಿನ್ನೆ ಬುಧವಾರಕ್ಕೆ 20ನೇ ತಾರೀಕು FRI, 21ನೇ ತಾರೀಕು FRI ಆಗಿತ್ತು. ಪೊಲೀಸ್ ಒಬ್ಬ ಬಂದಿದ್ರಿ, ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋಗ್ಯಾನು. ಅವೇನು ಬಾಳಿ ಅವ್ರನ್ನೂ ಓದಿಲ್ಲ. ಹೆಚ್ಚು ಸಂಪರ್ಕ ಇಲ್ಲ ಅಂದ್ರೆ ಕಡೆ ಮಹಾರಾಷ್ಟ್ರ ಆ ಕಡೆ ಸಂಪರ್ಕ ಇಲ್ರಿ ನಮ್ಗೆ. ಏನಾಗಬೇಕು, ಯಾರು ಏನಾಗಬೇಕು, ನಿಮ್ಗೆ ಏನು ಆಗಬೇಕು, ಒದಸ್ಬೇಕು. ನಮಗೆ ನಮ್ಮ ಹೊಲ ಕೇಳಿದಾರು, ಅವ್ರು ನಮಗೇನು ಇದನ್ನು ಮಾಡಬಾರ್ದು, ತನಿಖೆ ಪಾಲ ಮಾಡಬಾರ್ದು. ಐತೇನ್ರಿ? ಪಾಲ ಐತೇನ್ರಿ? ಹಾಂ, ಪಾಲ ಐತೆ. ನಮ್ಮ ಅಪ್ಪನ ಹೊಲದಾಗ ನಮ್ಮ ಅಪ್ಪನ ಬರುಗುಡವರು, ನಮ್ಮ ಅಪ್ಪನ ಆಟ ಪ್ರಶ್ನೆ ಆಗೈತಿ. ನಮ್ಮ ತಮ್ಮ ಬೆಂಗಳೂರಿಗೆ ತಾನು, ನಮ್ಮ 3 ಜನ ಅದೀವಿ, ನಮಗೆ ಬಡಿತಾರು. ಇಬ್ಬರು ಅಣ್ಣ ತಮ್ಮಂದಿರೇ ಆದ್ರೆ ಗದ್ದೆ ಉಳುಮೆ ವಿಚಾರವಾಗಿ ಆಗಾಗ ಸಣ್ಣ ಪುಟ್ಟ ಗಲಾಟೆ ನಡೀತಾ ಇತ್ತು. ಮತ್ತೆ ಗದ್ದೆಗೆ ನೀರು ಹಾಯಿಸುವ ವಿಚಾರವಾಗಿ ಗಲಾಟೆ ನಡೆದಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮಲ್ಲಿಕಾರ್ಜುನ್ ಹಾಗೂ ಶ್ರೀಶೈಲ್ ಇಬ್ಬರು ಮಹಿಳೆಗೆ ಕಟ್ಟಿಗೆಯಿಂದ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈ ಸಂಬಂಧ ಜತ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಪೊಲೀಸರು ಮಾತ್ರ ಆರೋಪಿತರನ್ನ ಅರೆಸ್ಟ್ ಮಾಡುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ ಎಂದು ಸಂತ್ರಸ್ತ ಮಹಿಳೆ ಮಹಾರಾಷ್ಟ್ರದ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ RLS ಗ್ಲೂಕೋಸ್ ಕಾರಣ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ಔಷಧಿ ಉಗ್ರಾಣದಲ್ಲಿ RLS IV ಗ್ಲೂಕೋಸ್ ಪತ್ತೆ. ಭೀಮ್ಸ್ ಆಸ್ಪತ್ರೆಯ ಔಷಧಿಯ ಉಗ್ರಾಣದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ಬೆಳಗಾವಿಯಲ್ಲಿ ಹಾಡ ಹಗಲೇ ಯುವಕನ ಬರ್ಬರ ಹತ್ಯೆ. ಚಾಕುವಿನಿಂದ ಎಲ್ಲೆಂದರಲ್ಲಿ ಇರಿದು ಕೊಲೆ ಮಾಡಿದ್ದಾರೆ. ಸವದತ್ತಿ ತಾಲೂಕಿನ ಮುರಗೋಡ್ ಗ್ರಾಮದ ಹೊರವಲಯದಲ್ಲಿ ಘಟನೆ. ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂಡಲ್ಲ. ನಮ್ಮ ಸಮಾಜಕ್ಕೆ 74% ಜನರಿಗೆ ನ್ಯಾಯ ಸಿಗಬೇಕು, ಇಲ್ಲವಾದ್ರೆ ನಾನು ಬಂಡಾಯ ಹೇಳ್ತೇನೆ. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.